ನಮಸ್ಕಾರ. ಇತ್ತೀಚೆಗೆ ನೀವು ಟಿವಿ ಅಥವಾ ಸೋಷಿಯಲ್ ಮೀಡಿಯಾ ನೋಡುತ್ತಿದ್ದರೆ ಜಗತ್ತಿನಾದ್ಯಂತ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿರುವುದು ಕಾಣಿಸುತ್ತಿದೆ. ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಅಲ್ಲಿನ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಯುವ ಪೀಳಿಗೆಯೇ ರಸ್ತೆಗಿಳಿದು ಹೋರಾಡಿತು. ಇತ್ತೀಚೆಗೆ ನೇಪಾಳದಲ್ಲೂ ಇದೇ ಜೆನ್ಜಿ ಯುವಕರು ಇಡೀ ಸರ್ಕಾರವನ್ನೇ ಬದಲಾಯಿಸಿ ಹೊಸ ಇತಿಹಾಸ ಸೃಷ್ಟಿಸಿದರು. ಜಗತ್ತಿನಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆ ಇರುವುದು ನಮ್ಮ ಭಾರತದಲ್ಲಿ. ಆದರೆ ನಮ್ಮ ದೇಶದ ಯುವಕರ ಪರಿಸ್ಥಿತಿ ಇಂದು ಹೇಗಿದೆ ಗೊತ್ತಾ? ಬನ್ನಿ ಪರಿಸ್ಥಿತಿಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ, ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಹಿಂದೆಂದೂ ಇಲ್ಲದಷ್ಟು ಹೆಚ್ಚಾಗಿದೆ. ವರ್ಷಕ್ಕೆ 2 ಕೋಟಿ ಕೆಲಸ ಕೊಡುವುದಾಗಿ ಭರವಸೆ ನೀಡಿದ್ದ ಮೋದಿ ಸರ್ಕಾರದ ಅವಧಿಯಲ್ಲಿ ಇಂದು ಓದಿದ ಪದವೀಧರರೇ ಉದ್ಯೋಗವಿಲ್ಲದೆ ಕಂಗಾಲಾಗುವಂತಾಗಿದೆ. ಕೌಶಲ್ಯ ಅಭಿವೃದ್ಧಿ ಯೋಜನೆಗಳು ಕೇವಲ ಕಾಗದದ ಮೇಲಿವೆ. ಇನ್ನು ಸರ್ಕಾರದ ತಪ್ಪು ವಿದೇಶಿ ನೀತಿಗಳಿಂದಾಗಿ ವಿದೇಶಗಳಲ್ಲಿದ್ದ ಸಾವಿರಾರು ಭಾರತೀಯ ಯುವಕರು ಕೆಲಸ ಕಳೆದುಕೊಂಡು ವಾಪಸ್ ದೇಶಕ್ಕೆ ಮರಳುತ್ತಿದ್ದಾರೆ. ಇದೇ ಜಾಗದಲ್ಲಿ ಹಿಂದೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರವಿದ್ದಾಗ ಐಟಿ ಮತ್ತು ಸೇವಾ ವಲಯದಲ್ಲಿ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದವು. ಆದರೆ ಇಂದಿನ ಸರ್ಕಾರ ಉದ್ಯೋಗ ಸೃಷ್ಟಿಸುವುದನ್ನು ಬಿಟ್ಟು ಕೇವಲ ಪ್ರಚಾರ ಮತ್ತು ಪಿಆರ್ ಇಮೇಜ್ ಬಿಲ್ಡಿಂಗ್ ನಲ್ಲೇ ಮುಳುಗಿದೆ. ಇದರಿಂದಾಗಿ ಇಂದಿನ ಯುವ ಪೀಳಿಗೆಗೆ ಪ್ರಸ್ತುತ ಬಿಜೆಪಿ ಸರ್ಕಾರದ ಮೇಲೆ ತೀವ್ರ ಬೇಸರ ಮತ್ತು ತಿರಸ್ಕಾರ ಮೂಡಿದೆ. ಹೀಗೆ ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದ ಯುವಕರ ಆಕ್ರೋಶ ಜ್ವಾಲಾಮುಖಿಯಾಗಲು ಇತ್ತೀಚಿನ ಒಂದು ಘಟನೆ ಕಾರಣವಾಯಿತು. ಸುಪ್ರೀಂ ಕೋರ್ಟ್ ವಿಚಾರಣೆಯೊಂದರಲ್ಲಿ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸೂರ್ಯಕಾಂತ್ ಅವರು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆಗಳಿಗೆ ಹೋಲಿಸಿ ಮಾತನಾಡಿದರು. ಕೆಲಸವಿಲ್ಲದ ಯುವಕರು ಜಿರಳೆಗಳಂತೆ ಸೋಷಿಯಲ್ ಮೀಡಿಯಾ ಮತ್ತು ಆರ್ಟಿಐ ಮೂಲಕ ಇಡೀ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂಬ ಅವರ ಹೇಳಿಕೆ ದೇಶದ ಕೋಟ್ಯಂತರ ಸ್ವಾಭಿಮಾನಿ ಯುವಕರನ್ನು ರೊಚ್ಚಿಗೇಳುವಂತೆ ಮಾಡಿತು. ಆದರೆ ಇಂದಿನ ಹೊಸ ತಲೆಮಾರು ಸುಮ್ಮನೆ ಕೂರಲಿಲ್ಲ. ಅವರು ಆ ವ್ಯಂಗ್ಯಕ್ಕೆ ಅಷ್ಟೇ ತೀಕ್ಷ್ಣವಾದ ರಾಜಕೀಯ ವ್ಯಂಗ್ಯದ ಮೂಲಕವೇ ತಿರುಗೇಟು ನೀಡಿದರು. ಯುವಕರೆಲ್ಲ ಸೇರಿ ಸಾಂಕೇತಿಕವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೊಸ ಆಂದೋಲನಕ್ಕೆ ಜನ್ಮ ನೀಡಿದರು. ಹೌದು, ನಾವು ಜಿರಳೆಗಳೇ. ಏಕೆಂದರೆ ಜಿರಳೆಗಳು ಎಂತಹದ್ದೇ ಪರಮಾಣು ಸ್ಫೋಟ ಬಂದರೂ ಬದುಕಬಲ್ಲವು. ನಿಮ್ಮ ಭ್ರಷ್ಟಾಚಾರ ಮತ್ತು ತಪ್ಪು ನೀತಿಗಳ ಮಧ್ಯೆಯೂ ನಾವು ಬದುಕಿ ತೋರಿಸುತ್ತೇವೆ ಎಂದು ಯುವಕರು ಸಾರಿದರು. ಆಶ್ಚರ್ಯದ ವಿಷಯವೆಂದರೆ ಪ್ರಾರಂಭವಾದ ಕೇವಲ 4 ದಿನಗಳಲ್ಲಿ ಈ ಇನ್ಸ್ಟಾಗ್ರಾಂ ಖಾತೆ ಆಡಳಿತ ಪಕ್ಷ ಬಿಜೆಪಿಯ ಅಫಿಷಿಯಲ್ ಅಕೌಂಟ್ಗಿಂತಲೂ ವೇಗವಾಗಿ ಬೆಳೆದು ಬರೋಬ್ಬರಿ 9 ಮಿಲಿಯನ್ ಅಂದರೆ 90 ಲಕ್ಷ ಹಿಂಬಾಲಕರನ್ನು ಸೃಷ್ಟಿಸಿ ಇಡೀ ದೇಶವನ್ನೇ ಬೆರಗುಗೊಳಿಸಿದೆ. ಸಾಮಾನ್ಯ ಜನರೇ ಯೋಚಿಸಿ, ಇಂದಿನ ಯುವ ಶಕ್ತಿ ಮತಗಳ್ಳತನ, ಅಕ್ರಮ ಚುನಾವಣೆ ಮತ್ತು ಬಿಜೆಪಿಯ ಅಖಂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಪ್ರಧಾನಿ ನರೇಂದ್ರ ಮೋದಿಯವರೇ ನೆನಪಿಡಿ, ಯುವಜನರ ಭವಿಷ್ಯವನ್ನು ಕಸಿದುಕೊಂಡ ಯಾವ ಸರ್ಕಾರವೂ ಇತಿಹಾಸದಲ್ಲಿ ಉಳಿದಿಲ್ಲ. ಬಿಜೆಪಿಯ ಕುಟಿಲ ರಾಜಕಾರಣಕ್ಕೆ ಅಂತ್ಯ ಹಾಡುವ ಕೆಲಸವನ್ನು ಇಂದಿನ ಯುವಶಕ್ತಿ ಈಗಾಗಲೇ ಆರಂಭಿಸಿದೆ. ನಿಮಗೆ ಈ ಯುವ ಕ್ರಾಂತಿಯ ಸತ್ಯಾಂಶಗಳು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.